ಒಂದು ದಿನ ಸರ್ಕಾರವು ನನ್ನನ್ನು ಮಂಗಳೂರಿನ ಹತ್ತಿರ ಬರುವ ಬೆಳ್ತಂಗಡಿ ತಾಲ್ಲೂಕಿನಲ್ಲಿರುವ ನಗರಸಭೆ ಕಾರ್ಯಾಲಯಕ್ಕೆ ವರ್ಗಾಯಿಸಿತು. ಅಲ್ಲಿ ನಾನು ಒಂದು ಹಳ್ಳಿಯಲ್ಲಿ ಒಂದು ಮನೆ ಬಾಡಿಗೆಗೆ ತೆಗೆದುಕೊಂಡೆ. ಅಲ್ಲಿ ನಾನು ಒಂಟಿಯಾಗಿ ಇದ್ದು ಆಫೀಸ್ ಆಯ್ತು ಮನೆ ಆಯ್ತು ಅಂತ ಇದ್ದೆ. ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಹುಡುಗಿಯರು ಯಾವಾಗಲೂ ತುಂಬಾ ಸೂಪರ್ ಫಿಗರ್ ಆಗೇ ಇರುತ್ತಾರೆ. ಏಕೆ ನಟಿ ಐಶ್ವರ್ಯ ಕೂಡ ಈ ಜಿಲ್ಲೆಯವಳೇ. ಹೀಗೆ ನನ್ನ ಮನೆಯ ಎದುರು ಮನೆಯಲ್ಲಿ ಒಂದು ಕುಟುಂಬ ಇದೆ. ಅಲ್ಲಿ ತಂದೆ ಮತ್ತು 4 ಜನ ಹೆಣ್ಣು ಮಕ್ಕಳು ಇದ್ದರು. ಅದರಲ್ಲಿ 3 ಹೆಣ್ಣು ಮಕ್ಕಳಿಗೆ ಮದುವೆ ಆಗಿ ಅವರು ಆಗಾಗ ಆ ಮನೆಗೆ ಬರುತ್ತಿರುತ್ತಾರೆ. ಆದರೆ ಯಾವಾಗಲೂ ತಂದೆ ಜಾರ್ಜ್ ಮತ್ತು ಕಡೆಯ ಮಗಳು ಸುಮಯಾ ಮಾತ್ರ ಇರುತ್ತಾರೆ. ಹೀಗೆ ನಾನು ಆಫೀಸ್ಗೆ ಒಂದು ದಿನ ರಜೆ ಹಾಕಿದ್ದೆ. ಎದುರು ಮನೆಯಲ್ಲಿ ಸುಮಯಾಳ ತಂದೆಯೂ ಆಫೀಸ್ಗೆ ಹೋಗಿದ್ದರು. ಹಾಗೆ ನಾನು ಎದುರು ಮನೆಗೆ ಹೋಗಿ ಎಂದಿನಂತೆ ಸುಮಯಾಳನ್ನು ಮಾತನಾಡಿಸಿದೆ. ಹಾಗೆ ಕುಲಗೋತ್ರಗಳ ಬಗ್ಗೆ ಮಾತನಾಡಿಸುತ್ತಾ ಅವಳ ಬಳಿ ಸೆಕ್ಸ್ ಬಗ್ಗೆ ಕೂಡ ನೈಸ್ ಆಗಿ ಮಾತನಾಡಿದೆ. ಆ ದೇಸಿ ಹುಡುಗಿ ಹಾಗೆ ನಾಚಿಕೊಂಡಳು. ಅವಳಿಗೆ 25 ವರ್ಷ ವಯಸ್ಸು. ಅವಳ ಕಣ್ಣುಗಳು ಹಾಗೆ ಸೆಳೆಯುವಂತದ್ದು, ತುಟಿಗಳು ಒಳ್ಳೆ ಚೆರ್ರಿ ಹಣ್ಣಿನಂತೆ ಇರುವುದು, ಮೊಲೆಗಳು ಗುಂಡು ಗುಂಡಿಗೆ ಹಾಗೆ ಟೈಟ್ ಆಗಿ ಇರುವುದು, ಹಾಗೆ ಅವಳ ಸೊಂಟವು ಸಣ್ಣವಾಗಿ ಹಾಗೆ ಗಿಳ್ಳಬೇಕು ಎನಿಸುವುದು, ಅವಳ ತಿಕವು ಹಾಗೆ 2 ಬದಿಯಲ್ಲಿ ಮೀಡಿಯಂ ಆಗಿ ಊದಿ ಆಕರ್ಷಣೀಯಾಗಿತ್ತು. ಹಾಗೆ ಆ ದೇಸಿ ಹುಡುಗಿ ಸುಮಯಾಳನ್ನು ನನ್ನ ಮನೆಗೆ ಬರುವಂತೆ ಹೇಳಿದೆನು. ಹಾಗೆ ಅವಳು ಬಂದಳು. ಆ ದೇಸಿ ಹುಡುಗಿ ಸುಮಯಾಳನ್ನು ನನ್ನ ಮನೆಯ ಸೋಫಾದಲ್ಲಿ ಕೂರಿಸಿದೆ. ಹಾಗೆ ಒಂದು ಗ್ಲಾಸ್ ಜ್ಯೂಸು ಅವಳಿಗೆ ಕೊಟ್ಟೆ. ಸೋಫಾದಲ್ಲಿ ಕುಳಿತಿರುವ ಅವಳ ಮುಖವನ್ನು ನೋಡುತ್ತಿದ್ದಂತೆ, ಹಾಗೆ ಅವಳ ತುಟಿಗಳನ್ನು ನೋಡುತ್ತಿದ್ದಂತೆ, ಹಾಗೆ ನನ್ನ ತುಟಿ ಇಟ್ಟು ಮುತ್ತು ಕೊಟ್ಟು ಬಿಡಬೇಕೆಂದು ಎನಿಸಿತು. ಅವಳ ಸಣ್ಣವಾದ ಸೊಂಟವು, ಉದಿರುವ ತಿಕವು, ಅವಳ ಆ ಗುಂಡಾದ ಹಸಿ ಮೂಲೆಗಳು, ನನ್ನ ಶಿಶ್ನವು ತುಂಬಾ ತೊಂದರೆ ಮಾಡಿತು. ಈಗ ಯಾರೂ ಇಲ್ಲದ ಕಾರಣ ಚೂಲು ತಡೆಯದೆ ಹಾಗೆ ದೇಸಿ ಹುಡುಗಿ ಜೊತೆಯಲ್ಲಿ ಒಂದು ದೇಸಿ ಮಸಾಲ ಆಡಿಯೇ ಬಿಡಬೇಕು ಎನಿಸಿತು. ಆ ಹುಡುಗಿಯ ಹೆಗಲ ಮೇಲೆ ಹಾಗೆ ನನ್ನ ಕೈ ಹಾಕಿದೆ. ನನಗೆ ಇನ್ನೂ ಚೂಲು ತಡೆಯಲಾಗದೆ ನಾನು ಹಾಗೆ ಇನ್ನೂ ಅವಳ ಪಕ್ಕದಲ್ಲಿ ಸರಿದು ಕುಳಿತುಕೊಂಡೆ. ಅವಳು ನೋಡಿದರೆ ಇನ್ನೂ ಚಿಕ್ಕ ಹುಡುಗಿ, ಆದರೆ ಅವಳು ನೋಡುವ ನೋಟ ಹಾಗೆ ಹಾಕಿಕೊಂಡು ಕೆದ್ದಾಡುವಂತೆ ಇತ್ತು. ಅದನ್ನು ನೋಡುತ್ತಿದ್ದ ಹಾಗೆಯೇ ನನ್ನ ತುಣ್ಣೆ ಎದ್ದು ನನ್ನ ಪ್ಯಾಂಟ್ ಟೈಟ್ ಆಯಿತು. ಎಲ್ಲಿ ನನ್ನ ಪ್ಯಾಂಟ್ ಒದ್ದೆಯಾಗುವುದೋ ಎಂದು ಕೂಡ ಎನಿಸಿತು ನನಗೆ. ನಾನು ಹಾಗೆ ನನ್ನ ತುಣ್ಣೆಯನ್ನು ಸಮಾಧಾನ ಮಾಡಿಕೊಂಡೆ. ಅದನ್ನು ದೇಸಿ ಹುಡುಗಿ ನೋಡಿದಳು. ಹಾಗೆ ನನ್ನನ್ನು ಅವಳು ನೋಡಿ ಹಾಗೆಯೇ ಅವಳ ತುಟಿಯನ್ನು ಕಚ್ಚಿಕೊಂಡಳು. ಎಷ್ಟೇ ಆಗಲಿ ಈ ವಿಷಯದಲ್ಲಿ ಹುಡುಗಿಯರನ್ನು ಕೇಳಬೇಕೆ? ಹೀಗೆ ಅವಳು ನಮ್ಮ ಮನೆಯ ಬೆಡ್ರೂಮಿಗೆ ಹೋಗಿ ಮಂಚದ ಮೇಲೆ ಕುಳಿತು ನನ್ನನ್ನು ಗುರಾಯಿಸುತ್ತಿದ್ದಳು. ನನಗೆ ತೆವಲು ಹತ್ತಿ ಇನ್ನೂ ತಡೆಯಲು ಆಗಲಿಲ್ಲ. ಹಾಗೆಯೇ ಅವಳಿಗೆ ಬಾಯಿಂದ ಬಾಯಿಗೆ ಮುತ್ತು ಕೊಟ್ಟ ನಾನು ಹಾಗೆಯೇ ಅವಳ ಕೆನ್ನೆಗೆ ಮುತ್ತು ಕೊಟ್ಟು ಹಾಗೆಯೇ ನೆಕ್ಕುತ್ತ ಅವಳ ಕತ್ತಿನವರೆಗೂ ನನ್ನ ತುಟಿಯನ್ನು ಕೊಂಡು ಹೋದೆ. ಅವಳಿಗೂ ಚೂಲು ಹತ್ತಿತು. ಅವಳು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ ಹಾಗೆಯೇ ಇಲ್ಲಿಂದ ಈ ದೇಸಿ ಹುಡುಗಿ ಮತ್ತು ನನ್ನ ನಡುವೆ ನಡೆಯಿತು ಸೂಪರ್ ದೇಸಿ ಮಸಾಲ. ತಬ್ಬಿಕೊಂಡ ಹಾಗೆಯೇ ಅವಳ ಮೊಲೆಗಳನ್ನು ಹಿಸುಕುತ್ತಾ ಹಾಗೆ ಅವಳ ಒಳ ಅಂಗಿಯ ಒಳಗೆ ಕೈ ಹಾಕಿ ಬೆರಳಿನಿಂದ ಮೊಲೆಯ ತೊಟ್ಟನ್ನು ಅಲ್ಲಾಡಿಸಿದೆ. ಅವಳಿಗೆ ಮಜವು ತಡೆಯಲಾರದೆ ನನ್ನ ಪ್ಯಾಂಟನ್ನು ಬಿಚ್ಚಿ ಕಾಚದ ಒಳಗೆ ಕೈ ಹಾಕಿ ನನ್ನ ತುಣ್ಣೆಯನ್ನು ಹಿಸುಕಿದ ಹಾಗೆ ಅವಳ ಚೂಡಿದಾರ್ ಪೂರ್ತಿಯಾಗಿ ಬಿಚ್ಚಿ ಬರೀ ನಗ್ನ ಮೈಯಲ್ಲಿ ಬಂದು ಹಾಗೆ ನನ್ನ ಕಾಚ ಬಿಚ್ಚಿ ನನ್ನ ತುಣ್ಣೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಚೂಲಿನಲ್ಲಿ ಇಬ್ಬರೂ ಬಹಳ ಯಾವ್ ಎಂದೆವು. ಹಾಗೆಯೇ ನನ್ನ ತುಣ್ಣೆಯನ್ನು ಚೀಪುತ್ತಾ ಬಾಯಿಯಲ್ಲಿಯೇ ತುಂಬಾ ಹೊತ್ತುಗಳ ಕಾಲ ನನ್ನ ತುಣ್ಣೆಯನ್ನು ಉಣುತ್ತಿದ್ದಳು. ನನಗೆ ತಡೆಯಲಾರದ ಸುಖ. ಹಾಗೆ ಅವಳ ಮೊಲೆಗಳನ್ನು ಚೀಪಿದ ಹಾಗೆಯೇ ಅವಳ ಯೋನಿಯನ್ನು ನೋಡಿದರೆ ಅದು ಒಳ್ಳೆ ನೈದಿಲೆಯಂತೆ ಅರಳಿ ಕಾಣುತ್ತಿತ್ತು. ಕೂಡಲೇ ನಾನು ಅವಳ ಪಕ್ಕದಲ್ಲಿ ಮಲಗಿ ಶಿರದಿಂದ ಕಾಲಿನವರೆಗೂ ನನ್ನ ತುಟಿಯಿಂದ ಮುತ್ತು ಕೊಟ್ಟೆ. ಹಾಗೆ ಅವಳ ತುಲ್ಲಿನ ಒಳಗೆ ನನ್ನ 2 ಬೆರಳು ಬಿಟ್ಟು ಆಡಿಸಿ ಮತ್ತೆ ನನ್ನ ನಾಲಿಗೆಯನ್ನು ತೂರಿಸಿ ಆಡಿಸಿದೆ. ಹಾಗೆ ಅವಳ ತುಲ್ಲಿನ ನಾಳದ ತೂತಿನ ಹತ್ತಿರ ಬೆರಳುಗಳಿಂದ ಅಗಲಿಸಿ ಆ ತೂತಿನ ತುದಿಯಲ್ಲಿ ಬೆರಳು ಹಾಕಿ ಚೆನ್ನಾಗಿ ಉಜ್ಜಿದೆ. ಹಾಗೆಯೇ ಅವಳ ತಿಕ್ಕದಲ್ಲಿ ಬೆರಳುಗಳು ಬಿಟ್ಟು ತೂರಿಸಿದೆ ಮತ್ತು ಹಾಗೆಯೇ ಅವಳ ಕಾಲುಗಳನ್ನು ಅಗಲಿಸಿದೆ. ನನ್ನ ಕೈಗಳಿಂದ ಅವಳ ತುಲ್ಲಿನ ಒಳಗೆ ಬೆರಳು ತೂರಿಸಿ ಆಡಿಸಿದೆ. ಹಾಗೆ ನನ್ನ ತುಣ್ಣೆಯನ್ನು ಅವಳ ತುಲ್ಲಿನ ಒಳಗೆ ತೂರಿಸಿ ಬಿಟ್ಟೆ. ಆಹ್, ಏನು ಮಜಾ, ಏನು ಸುಖ! ನನ್ನ ತುಣ್ಣೆಯು ದಪ್ಪವಾಗಿಯೂ ಉದ್ದವಾಗಿಯೂ ಇದ್ದ ಕಾರಣ ಮೊದಲು ಅವಳ ತುಲ್ಲಲ್ಲಿ ಪೂರ್ತಿಯಾಗಿ ತೂರಲಿಲ್ಲ. ಸ್ವಲ್ಪ ಜೋರಾಗಿ ಅಮುಕಿದ ಮೇಲೆ ಅವಳ ತುಲ್ಲಿನ ಒಳಗೆ ನನ್ನ ತುಣ್ಣೆ ಪೂರ್ತಿಯಾಗಿ ಹೋಯಿತು.
ಅವಳು ಹಾಗೆ ಜೋರಾಗಿ ಕಿರುಚಿದಳು, ಆದರೂ ಗಡತ್ತಾಗಿ ಜೋರಾಗಿ ಕೆದೆ. ಅವಳಿಗೂ ತುಂಬಾ ಚೆನ್ನಾಗಿತ್ತು ಈ ದೇಸಿ ಮಸಾಲ. ಸ್ವಲ್ಪ ಹೊತ್ತಿನಲ್ಲಿ ನನ್ನ ತುಣ್ಣೆಯಿಂದ ರಸವು ನನ್ನ ತುಣ್ಣೆಯಿಂದ ಹೊರಹೊಮ್ಮಿತು. ಅವಳ ತುಲ್ಲು ನನ್ನ ಭರ್ತಿಯಾಯಿತು ನನ್ನ ಕಾಮನ ರಸದಿಂದ. ನನಗೂ ಸುಸ್ತು ಆಗದೆ ಮತ್ತೊಂದು ಸಾರಿ ಅವಳ ತುಲ್ಲಿನ ಒಳಗೆ ನನ್ನ ತುಣ್ಣೆಯನ್ನು ಬಿಟ್ಟೆ. ಹಾಗೆಯೇ ಲಚ್ಚಕ್ ಲಚ್ಚಕ್ ಎಂಬ ಸೌಂಡ್ ಇಂದ ಇನ್ನಷ್ಟು ರಸ ಅವಳ ತುಲ್ಲಲ್ಲಿ ಇಳಿಯಿತು. ಹಾಗೆಯೇ ಅವಳು ನನ್ನ ತುಣ್ಣೆಯನ್ನು ಚೀಪಿದಳು. ಹಾಗೆ ನನಗೆ ತುಂಬಾ ಮಜವಾಯಿತು. ಹಾಗೆ ನಾನು ನನ್ನ ತುಣ್ಣೆಯನ್ನು ಅವಳ ತುಟಿಗಳ ಹತ್ತಿರ ತೆಗೆದುಕೊಂಡು ಹೋಗಿ ಜೋರಾಗಿ ಹಸ್ತಪ್ರಯೋಗ ಮಾಡಿದೆ. ರಬ್ ಎಂದು ರಸವು ಅವಳ ಮುಖವೆಲ್ಲ ಫೇಶಿಯಲ್ ಮಾಡಿದ ಹಾಗೆ ಸವರಿತು. ಈ ದೇಸಿ ಹುಡುಗಿ ಸುಮಯ ಮತ್ತು ನನ್ನ ಸಂಭೋಗವನ್ನು ನೆನೆಸಿಕೊಂಡರೆ ಸ್ವರ್ಗವನ್ನೇ ನೋಡಿದಂತೆ ಅನಿಸುವುದು ಈಗಲೂ ನನಗೆ. ಹಾಗೆಯೇ ನಾನು ನನ್ನ ಬಟ್ಟೆಗಳನ್ನು ಹಾಕಿಕೊಂಡು ಅವಳು ಬಟ್ಟೆ ಹಾಕಿಕೊಂಡಳು. ಹಾಗೆಯೇ ಯಾರಿಗೂ ತಿಳಿಯದ ಹಾಗೆ ಅವಳನ್ನು ಅವಳ ಮನೆಗೆ ಕಳುಹಿಸಿ ಕೊಟ್ಟೆ.